ಪಶ್ಚಿಮ ಘಟ್ಟಗಳ ಹೃದಯ ಭಾಗದಲ್ಲಿ ಕೇರಳ ರಾಜ್ಯದ ಇಡುಕ್ಕಿ ಜಿಲ್ಲೆಯಲ್ಲಿರುವ ಪ್ರಕೃತಿಯೇ ಚಿತ್ರಿಸಿದ ಒಂದು ಶಾಂತ ಕಣಿವೆ ಇದೆ ಮುನ್ನಾರ್. ಈ ಒಂದು ಕೇರಳ ಸೀರೀಸ್ನಲ್ಲಿ ಮುನ್ನಾರ್ನ ಫೇಮಸ್ ಪ್ಲೇಸಸ್ಗಳನ್ನು, ಅಲ್ಲಿನ ಜನರ ಲೈಫ್ ಸ್ಟೈಲ್, ಟ್ರೆಡಿಷನ್ ಹಾಗೂ ಕಲ್ಚರ್ಸ್ಗಳನ್ನು, ಹಾಗೆ ಅಲ್ಲಿನ ಫೇಮಸ್ ಫುಡ್ನ ಇವೆಲ್ಲ ಈ ವಿಡಿಯೋ ಥ್ರೂ ಎಕ್ಸ್ಪ್ಲೋರ್ ಮಾಡಲಿದ್ದೇವೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನಾವು ನಮ್ಮ ಟ್ರೈನ್ ಜರ್ನಿನ ಬೆಂಗಳೂರಿಂದ ಸ್ಟಾರ್ಟ್ ಮಾಡಿದ್ವಿ. ಸಂಜೆ 7 ಗಂಟೆಗೆ SMVBಯಿಂದ ಟ್ರೈನನ್ನು ಬೋರ್ಡ್ ಮಾಡಿದ್ವಿ. ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಸೊ ನಾವಿವಾಗ ಎರ್ನಾಕುಲಂ ರೀಚ್ ಆಗಿದ್ದೀವಿ. ಸೊ ಬೆಂಗಳೂರಿಂದ ಸುಮಾರು ಅರೌಂಡ್ 7 o'clock ಸ್ಟಾರ್ಟ್ ಮಾಡಿದ್ವಿ. ಇವಾಗ ಗಂಟೆ ಬಂದು ಅರೌಂಡ್ 6 o'clock ಆಗಿದೆ. ಸೊ ಅರೌಂಡ್ 11 hours ಆಫ್ ಟ್ರೈನ್ ಜರ್ನಿ ಆಯಿತು. ಸೊ ಇವಾಗ ನಾವು ನೆಕ್ಸ್ಟ್ ಪ್ಲ್ಯಾನ್ ಏನಂದರೆ, ನಾವೀಗ ಬೈಕ್ಸ್ನ ರೆಂಟ್ ಮಾಡಿದ್ದೀವಿ ಕೊಚ್ಚಿಯಿಂದ ಮುನ್ನಾರ್ ಹೋಗಲಿಕ್ಕೆ. ಸೊ ಬನ್ನಿ, ಆಗಿದ್ರೆ ಇವಾಗ ಬೈಕ್ಸ್ ತೊಗೊಳಕ್ಕೆ ಹೋಗೋಣ. ನಮ್ಮ ಬೈಕ್ ರೆಂಟಲ್ಸ್ ಟೈಮಿಂಗ್ ಬಂದು ಮಾರ್ನಿಂಗ್ 8:30 ಇತ್ತು. ಆದರೆ ನಾವು ರೀಚ್ ಆಗಿರೋದು ಒಂದು 2 hours ಮುಂಚೆನೇ ಆಗಿತ್ತು. ಅದಕ್ಕೆ ನಾವು ನಿಯರ್ ಬೈ ಬ್ರೇಕ್ಫಾಸ್ಟ್ ಮಾಡಿ ನಾವು ಆಟೋದಲ್ಲಿ ರಾಯಲ್ ಬ್ರದರ್ಸ್ ರೆಂಟಲ್ ಶಾಪ್ ಕಡೆ ಹೋದ್ವಿ. ಸೊ ಅಲ್ಲಿಂದ ನಾವು ಬೈಕ್ನ ಹೈರ್ ಮಾಡಿ ನಮ್ಮ ಮುನ್ನಾರ್ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನೂರ 20 ಕಿಲೋಮೀಟ್ರ್ವರೆಗೆ ಪ್ರಯಾಣ ಮಾಡ್ತಾ ಈ ಸುಂದರ ಜಾಗಕ್ಕೆ ತಲುಪಿದಾಗ ಮನಸ್ಸಿಗೆ ಅನಿಸಿದ್ದು, ಪ್ರಯಾಣವೇ ಒಂದು ಸೊಗಸಾದ ಫೀಲಿಂಗ್ ಆದರೆ ಅದರಲ್ಲಿ ನಾವು ತಲುಪಿದಂಥ ಜಾಗ ತುಂಬಾ ಸೊಗಸು. ಸೊ ಗೈಸ್, ನಾವು ಫೈನಲಿ ರೀಚ್ ಆಗಿದ್ದೀವಿ ರೂಮ್ಗೆ. ಸೊ ನಾವು ಸ್ಟೇ ಮಾಡ್ತಾ ಇರೋದು ಬರ್ಡ್ ವಿಂಗ್ ಕಾಟೇಜ್ ಅಂತ. ಸೊ ನೀವು ನೋಡ್ತಿರ್ಬೋದು, ಇಲ್ಲಿಂದ ತುಂಬಾ ಚೆನ್ನಾಗಿರೋ ವ್ಯೂ ಇದೆ ನೋಡಿ. ಸೊ ಗೈಸ್, ಗಂಟೆ ಇವಾಗ ಅರೌಂಡ್ 3:30 ಆಗಿದೆ. ಸೊ ನಾವೀಗ ರೂಮ್ಗೆ ಹೋಗಿ ಸ್ವಲ್ಪ ಫ್ರೆಶನ್ ಅಪ್ ಆಗಿ ಮತ್ತೆ ಸಿಗ್ತೀವಿ. ಮುನ್ನಾರ್ ಈಸ್ ಫೇಮಸ್ ಫಾರ್ ಟೀ ಪ್ಲಾಂಟೇಷನ್ಸ್. ಸೊ ಅದೇ ಟೀ ಪ್ಲಾಂಟೇಷನ್ಸ್ ವ್ಯೂಸ್ನ ನಾವು ನೋಡೋಕ್ಕೆ ಆ ಈವ್ನಿಂಗ್ ನಾವು ಹೊರಟ್ವಿ. ಸೂರ್ಯ ನಿಧಾನವಾಗಿ ಬೆಟ್ಟಗಳ ಹಿಂದೆ ಸರಿತಾ ಇದ್ದಂಗೆ ಹಸಿರು ಎಲೆಗಳ ಮಧ್ಯೆ ಬಂಗಾರದ ಬೆಳಕು ಹಾಸ್ಕೊಂಡಿರೋ ಹಾಗಿತ್ತು. ಅಲ್ಲಿನ ತಣ್ಣನೆ ಗಾಳಿ, ಹಸಿರು, ಮೌನ ಇದೆಲ್ಲರ ಮಧ್ಯೆ ನಮಗೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ಮುನ್ನಾರ್ನ ಮಂಜು ನಮಗೆ ಒಂದು ಮಾತು ಹೇಳುತ್ತೆ, ಎಲ್ಲವೂ ಸ್ಪಷ್ಟವಾಗಬೇಕೆಂದಿಲ್ಲ, ಕೆಲವೊಮ್ಮೆ ಮಂಜಿನಲ್ಲೇ ಇರುವ ಸೌಂದರ್ಯ ಸಾಕು. ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಟು ಡೇ 2. ಸೊ ಮುನ್ನಾರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ ಮಾರ್ನಿಂಗ್. ಸೊ ಇವತ್ತು ನಾವು ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಹೋಗ್ತಾ ಇದ್ದೀವಿ. ಹೌದು. ಸೊ ಇದು ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಬಂದು ಮುನ್ನಾರ್ನ ಒಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಸ್ಪಾಟ್ ಇದು. ಸೊ ಇದು ನೀಲಗಿರಿ ಥಾರ್ಗೆ ಫೇಮಸ್ ಇದು. ಸೊ ಇದನ್ನು ನಾವು ಇವತ್ತು ಡೇ 2 ಮಾರ್ನಿಂಗ್ ಹೋಗುವ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಒಂದು ಪ್ಲೇಸ್ ಬಂದು ಮುನ್ನಾರ್ ಟೌನಿಂದ ಬರೀ 13 kilometers ಇರೋದು. ಸೊ ಇವಾಗ ನಮ್ಮದು ರೆಂಟಲ್ ಬೈಕ್ಸ್ ನಾವು ನಿನ್ನೆ ತೊಗೊಂಡಿದ್ವಿ ಅಲ್ಲ, ಸೊ ಅದರಲ್ಲೇ ಇವಾಗ ಹೋಗೋ ಪ್ಲ್ಯಾನ್ ಇದೆ. ಸೊ ಇದಾದ ನಂತರ ನಾವು ಮಟ್ಟುಪೆಟ್ಟಿ ಡ್ಯಾಮ್ ಮತ್ತು ಇಕೋ ಪಾಯಿಂಟ್ ಇನ್ನೊಂದು 2 ಸ್ಪಾಟ್ ಇದೆ. ಸೊ ಅದನ್ನು ಕೂಡ ಎಕ್ಸ್ಪ್ಲೋರ್ ಮಾಡುವಂತ ಇದ್ದೀವಿ ಇವತ್ತಿನ ದಿವಸದಲ್ಲಿ. ಸೊ ನೋಡೋಣ ಹೇಗೆ ಹೋಗುತ್ತಂತ. ಸೊ ಬನ್ನಿ, ಆಗಿದ್ರೆ ನಮ್ಮ ಡೇ 2ನ ಸ್ಟಾರ್ಟ್ ಮಾಡೋಣ. ಮಾರ್ನಿಂಗ್ ಸನ್, ಕೂಲ್ ಬ್ರೀಸ್, ಕ್ವೈಟ್ ರೋಡ್ಸ್ ಆ್ಯಂಡ್ ಅ ಗೋಲ್ಡನ್ ಸನ್ರೈಸ್. ದಿಸ್ ಇಸ್ ಅ ಪ್ಯೂರ್ ಮಾರ್ನಿಂಗ್ ಬ್ಲಿಸ್. ಇದರ ಜೊತೆಗೆ ನಾವು ನಮ್ಮ ಡೇ 2ನ ಶುರು ಮಾಡಿದ್ವಿ. ಸೊ ಗೈಸ್, ನಾವೀಗ ಡೇ 2 ಬ್ರೇಕ್ಫಾಸ್ಟ್ ಅಂತ ಇಲ್ಲಿ ನೆನೆಸಿದ್ದೀವಿ ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಹೋಗೋ ರೂಟಲ್ಲೇ. ಸೊ ಈ ವ್ಯೂ ಮಧ್ಯ ಬ್ರೇಕ್ಫಾಸ್ಟ್ ಇವಾಗ ನೋಡಿ ಎಷ್ಟು ಸಖತ್ತಾಗಿದೆ ಅಂದರೆ, ಫುಲ್ ಬಿಸಿಲು ಬೇರೆ ಬರ್ತಾ ಇದೆ ಮತ್ತು ಒಂಥರ ಕೋಲ್ಡ್ ವೆದರು ನೋಡಿ. ವೈಶಾಲಿ ಇಸ್ ಫುಲ್ಲಿ ಫ್ರೀಸಿಂಗ್.
ಹೆಂಗುಂಟು? ಸಖತ್ತಾಗುಂಟು. ಈ ಚಳಿಗೆ ಈ ಬಿಸಿ ಬಿಸಿ ಮ್ಯಾಗಿ ಜೊತೆಗೆ ಈ ಸೂರ್ಯ ಬೆಳಕು, ವಾವ್. ನೇಚರ್ ಮಧ್ಯೆ ಬ್ರೇಕ್ಫಾಸ್ಟ್ ಮಾಡಿ ಆಫ್ಟರ್ 35 ಮಿನಿಟ್ಸ್ ನಾವು ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ರೀಚ್ ಆದ್ವಿ. ಸೊ ಗೈಸ್, ನಾವಿವಾಗ ಎರಾವಿಕುಲಂ ರೀಚ್ ಆಗಿದ್ದೀವಿ. ಸೊ ಇವಾಗ ಟಿಕೆಟ್ಸ್ ಕೂಡ ತೊಗೊಂಡ್ವಿ. ಪರ್ ಪರ್ಸನ್ಗೆ 200 ರುಪೀಸು. ಬಟ್ ಇಲ್ಲಿ ಲೈನ್ ನೋಡಿ. ಸೊ ಇವಾಗ ಇಲ್ಲಿ ಹೇಗಂದರೆ ಪಾರ್ಕ್ ರೀಚ್ ಆದ ಕೂಡಲೇ ನಾವಿಲ್ಲಿ ಟಿಕೆಟ್ಸ್ ಎಲ್ಲ ಮಾಡಾದ್ಮೇಲೆ ಅವ್ರದ್ದೇ ಒಂದು ಬಸ್ ಇರುತ್ತೆ. ಸೊ ಆ ಬಸ್ಸಲ್ಲಿ ಅವ್ರು ನಮಗೆ ಆ ಒಂದು ವ್ಯೂ ಪಾಯಿಂಟ್ಗೆ ಕರ್ಕೊ ಹೋಗ್ತಾರೆ. ಸೊ ಇವಾಗ ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ. The right side mountain is highest peak in South India. ವಾವ್. Anamudi adana. ಈ ಆನೆಮುಡ್ಡ ದಿ ಎಲಿಫೆಂಟ್. 20 ನಿಮಿಷಗಳ ಒಂದು ಸೀನಿಕ್ ಬಸ್ ಜರ್ನಿ ನಂತರ ನಾವು ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ರೀಚ್ ಆದ್ವಿ. ಸೊ ಗೈಸ್, ನಾವು ರೀಚ್ ಆಗಿದ್ದೀವಿ ಎರಾವಿಕುಲಂ ನ್ಯಾಷನಲ್ ಪಾರ್ಕು. ಇವಾಗ ಇಲ್ಲಿ ಎಂಟ್ರೆನ್ಸ್ ಬೋರ್ಡ್ ಇದೆ. ಸೊ ಇಲ್ಲಿಂದ ಒಳಗಡೆ ಹೋಗಬೇಕು. ಸೊ ಬನ್ನಿ, ಆಗಿದ್ರೆ ಒಳಗಡೆ ನೋಡೋಣ ಏನೇನಿದೆ ಅಂತ. ಶುರುವಾದ ಜರ್ನಿ ಎರಾವಿಕುಲಂನ ಪೀಕ್ಗೆ ತಲುಪಿದಾಗ ಆ 2 ಕಿಲೋಮೀಟರ್ ಟ್ರೆಕ್ ಮಾಡಿದ ದಣಿವು ಹಿಂದೆನೇ ಉಳಿದ್ಬಿಡ್ತು. ಕಣ್ಣಿಗೆ ಕಂಡಿದ್ದು ಮಾತ್ರ ಆ ಸುಂದರ ದೃಶ್ಯ, ಮನಸ್ಸು ಮಾತ್ರ ಆ ಸುಂದರ ಪ್ರಕೃತಿಯಲ್ಲಿ ಹಾರಾಡ್ತಾ ಇತ್ತು. ಎರಾವಿಕುಲಂನ ರೋಮಾಂಚನಕಾರಿ ವ್ಯೂಸ್ನ ನೋಡಿ ನೆಕ್ಸ್ಟ್ ನಮ್ಮ ಜರ್ನಿ ಸಾಗಿದ್ದು ಮುನ್ನಾರ್ನ ಫೇಮಸ್ ಫೋಟೋ ಪಾಯಿಂಟ್ ಕಡೆಗೆ. ಇಲ್ಲಿ ನಾವು ಕೂಡ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ನೋಡಿ. ವೈಶಾಲಿ ಇವಾಗ ಫೋಟೋಸ್ ತಗೊಳ್ತಾ ಇದ್ದಾಳೆ. ಚಹಾ ತೋಟಗಳ ಹೊರತಾಗಿ ಮುನ್ನಾರ್ ತನ್ನ ಮಟ್ಟುಪಟ್ಟಿ ಅಣೆಕಟ್ಟಿಗೂ ಪ್ರಸಿದ್ಧವಾಗಿದೆ. ಈ ಅಣೆಕಟ್ಟು ಮುನ್ನಾರಿನ ಸಾವಿರಾರು ಜನರ ಜೀವನಕ್ಕೆ ವಿದ್ಯುತ್ ಶಕ್ತಿಯನ್ನು ಒದಗಿಸುತ್ತದೆ. ನಮ್ಮ ಮುಂದಿನ ಪಯಣ ಸಾಗಿದ್ದು ಮಟ್ಟುಪಟ್ಟಿ ಡ್ಯಾಮ್ನ ಕಡೆಗೆ. ಇಲ್ಲಿ ಇಷ್ಟೇನಾ ನೋಡ್ಲಿಕ್ಕಿರೋದು? ಆ ಕಡೆ ಪೆಡಲ್ ಬೋಟಿಂಗ್ ಎಲ್ಲ ಗೈಸ್, ಇಲ್ಲಿ ಫುಲ್ ಬ್ಯಾರಿಕೇಡ್ ಹಾಕಿ ಕವರ್ ಮಾಡಿದ್ದಾರೆ. ಇಲ್ಲಿ ಏನೋ ವ್ಯೂ ಪಾಯಿಂಟ್ ಎಲ್ಲ ಆ ಥರ ಎಲ್ಲ ಏನಿಲ್ಲ ಅಂತೆ. ಸೊ ನೀವು ನೋಡಿ ಇದೇ ಡ್ಯಾಮ್. ಆ ಕಡೆ ಫುಲ್ ನೀರಿದೆ ಅಂತ ಸುಮ್ಮನೆ ಬಂದದ್ದು ಅನಿಸ್ತಾ? ನೋಡ್ಲಿಕ್ಕೆ ಏನು ಜಾಸ್ತಿ ಸಿಗ್ಲಿಲ್ಲ. ಕಡೆ ಮೇನ್ ಆಗಿ ಡ್ಯಾಮ್ ಆ ಕಡೆ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಪ್ಯಾಡಲ್ ಬೋಟಿಂಗ್ ಹತ್ರ ಬಂದಿದ್ದೀವಿ. ಬಟ್ ವೈಶಾಲಿ ಏನಕ್ಕೋ ಬೇಡ ಅಂತಿದ್ದಾಳೆ. ಬೇಡ, ಮತ್ತು ನಾವಿದು ಆಲ್ರೆಡಿ ಮಾಡಿದ್ದೀವಿ. ನಾವು ಮೈಸೂರಲ್ಲಿ ಹೋದಾಗ ಆಲ್ರೆಡಿ ಒಂದ್ಸಲ ಕಾರಂಜಿ ಲೇಕಲ್ಲಿ ಮಾಡಿದ್ವಿ. ಸೊ ಅಷ್ಟೇನು ಸ್ಪೆಷಲ್ ಏನು ಅನ್ಸಲ್ಲ. ಬಟ್ ಇಲ್ಲಿ ತುಂಬಾನೇ ಬಿಸಿಲು ಅನಿಸ್ತಾ ಇದೆ. ಮತ್ತೆ ಜನನೂ ಅಷ್ಟೇ ಜನ ಇದ್ದಾರೆ, ರಶ್ ಉಂಟು, ಸಿಕ್ಕಾಪಟ್ಟೆ ರಶ್ ಇದೆ ಇವತ್ತು. ಸೊ ನಮ್ಮ ಟರ್ನ್ ಬರುವವರೆಗೂ ನಾವು ಇನ್ನೂ 1 ಅವರ್ ವೇಟ್ ಮಾಡಬೇಕೇನೋ. ಎಸ್. ಸೊ ಬೆಟರ್ ನಾವು ಇಲ್ಲಿಂದ. ಸೊ ಗೈಸ್, ಬನ್ನಿ, ಆಗಿದ್ರೆ ನೋಡಿದ್ರಲ್ಲ ಮಟ್ಟುಪೆಟ್ಟಿ ಡ್ಯಾಮ್. ಸಿ ಗೈಸ್, ನಮ್ಮ ಫಸ್ಟ್ ಶಾಪಿಂಗ್ ಮುನ್ನಾರಿಂದು ಟೀ ಪೌಡರ್.
ನೆಕ್ಸ್ಟ್ ನಾವೀಗ ಇಕೋ ಪಾಯಿಂಟ್ ಹೋಗುವಂತಿದ್ದೀವಿ. ಸೊ ಅದೊಂದು ಮೇಜರ್ ಟೂರಿಸ್ಟ್ ಅಟ್ರಾಕ್ಷನ್ನು ಮುನ್ನಾರಲ್ಲಿ. ಸೊ ಬನ್ನಿ ಆಗಿದ್ರೆ ಅಲ್ಲಿ ನಿಯರ್ ಬೈ ಇರ್ಬೋದು ಇಲ್ಲೇ. ಮಟ್ಟುಪೆಟ್ಟಿ ಡ್ಯಾಮಿಂದ ಬರೀ 5 ಕಿಲೋಮೀಟರ್ ದೂರದಲ್ಲಿರೋ ಇಕೋ ಪಾಯಿಂಟ್ ನಮ್ಮ 2ನೇ ದಿನದ ಕೊನೆಯ ಪ್ಲೇಸ್ ಆಗಿತ್ತು. ಸೊ ಗೈಸ್, ಇವಾಗ ನಾವು ರೀಚ್ ಆಗಿದ್ದೀವಿ ಇಕೋ ಪಾಯಿಂಟ್ಗೆ. ಹೋಗೋಕ್ಕಿಂತ ಮುಂಚೆ ಬಿಸಿ ಬಿಸಿ ಕಾರ್ನ್ ತಿನ್ನುವ ಅನಿಸ್ತು. ಬರಬೇಕಿದ್ರೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಆ ಪೈನ್ ಫಾರೆಸ್ಟ್ ಮಧ್ಯ. ಸೂಪರ್ಬ್ ಎಕ್ಸ್ಪೀರಿಯನ್ಸ್. ಬಟ್ ಅಲ್ಲಿ ಮಟ್ಟುಪೆಟ್ಟಿಯಿಂದ ಇಲ್ಲಿ ಬರೋ ತನಕ ನಮಗೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಿಕ್ತು. ಅಂದರೆ 2 ಬಸ್ಸು ಆ ಮಟ್ಟುಪೆಟ್ಟಿ ಡ್ಯಾಮಲ್ಲಿ ಕ್ರಾಸ್ ಮಾಡೋಕ್ಕೆ ಒದ್ದಾಡ್ತಿತ್ತು. ಸೊ ಅದರಿಂದನೇ ಇವಾಗ ಸ್ವಲ್ಪ ಲೇಟ್ ಆಯಿತು, ಬಟ್ ಸ್ಟಿಲ್ ಫೈನ್. ಸೊ ಗೈಸ್, ಇವಾಗ ಇಕೋ ಪಾಯಿಂಟ್ ರೀಚ್ ಆಗಿದ್ದೀವಿ. ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ಇಕೋ ಆಗುತ್ತೆ ನಮ್ಮ ವಾಯ್ಸು, ಅದಕ್ಕೆ ನೋಡಿ ಎಲ್ಲರೂ ಕೂಗ್ತಾ ಇದ್ದಾರೆ. ಅಲ್ಲಿ ಕೂಗು. ತಿಂತಾ ಇರ್ಬೇಕಿದ್ರೆ ಕೂಗ್ಬೇಡ. ನಾ ಕೂಗ್ಲಿ ಈ ಬಟ್ ಇದು ಇಕೋ ಆಗುತ್ತೆ. 1 ಇಬ್ರು ಸೇರಿ ಕೂಗುವ. 1 2 3. ಎರಾವಿಕುಲಂನ ಎತ್ತರದಿಂದ ಇಕೋ ಪಾಯಿಂಟ್ನ ಶಾಂತಿಯವರೆಗೆ ನಮ್ಮ ಈ ದಿನದ ವಿರಾಮ. ದಣಿವೂ ಇದೆ, ಆದರೆ ಮನಸ್ಸು ತುಂಬಾನೇ ಹಗುರಾಗಿದೆ. ದಟ್ ಈಸ್ ವೆನ್ ಯು ನೋ ದ ಡೇ ವಾಸ್ ವರ್ತ್ ಇಟ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಬ್ಯೂಟಿಫುಲ್ ಜರ್ನಿ. See you in the next journey.